ಈ ವ್ಯಕ್ತಿಯ ಬಗ್ಗೆ ನೀವು ಕನ್ಫ್ಯೂಷನಲ್ಲಿದ್ದೀರಾ? ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದು ಒಳ್ಳೆಯದಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಯಲ್ಲಿದ್ದೀರಾ? ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಒಂದು ಕ್ಲಾರಿಟಿ ಕೊಡುತ್ತೆ. 3 ಥರದ ಜನರು ನಮ್ಮ ಲೈಫ್ನಲ್ಲಿ ನಮಗೆ ಸಿಗ್ತಾರೆ. ಈ 3 ಥರದ ಜನರಲ್ಲಿ ಈ ವ್ಯಕ್ತಿ ಏನು ಅಂತ ನೀವು ಕಂಡುಹಿಡಿದ್ಬಿಟ್ರೆ, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದಕ್ಕೆ ಅರ್ಹರ ಇಲ್ವಾ ಅನ್ನೋದು ಅರ್ಥ ಆಗೋಗುತ್ತೆ. ಮೊದಲನೆಯ ಕ್ಯಾಟಗರಿ ಏನು ಹೇಳ್ತೀವಿ ಅಂದರೆ ಎನರ್ಜಿ ಬೂಸ್ಟರ್ಸ್ ಅಂತ ಹೇಳ್ತೀವಿ. ಎನರ್ಜಿ ಬೂಸ್ಟರ್ಸ್ ಅಂದಾಗ ಈ ವ್ಯಕ್ತಿ ನಿಮ್ಮ ಜೊತೆ ಇದ್ದಾಗ ಅಥವಾ ಈ ವ್ಯಕ್ತಿ ಜೊತೆ ನೀವು ಇಂಟರ್ಯಾಕ್ಷನ್ ಮಾಡಿದಾಗ ಕನ್ಸಿಸ್ಟೆಂಟಾಗಿ ನೀವು ಅದನ್ನು ಒಬ್ಸರ್ವ್ ಮಾಡ್ತಾ ಇರಬೇಕಾಗುತ್ತೆ. ಈ ವ್ಯಕ್ತಿ ನಿಮ್ಮ ಲೈಫ್ ಆ್ಯಡ್ ಆನ್ ಮಾಡ್ತಾ ಇದ್ದಾರೆ, ನಿಮ್ಮ ಲೈಫ್ ವ್ಯಾಲ್ಯೂ ಸಿಸ್ಟಮ್ನ ಆ್ಯಡ್ ಆನ್ ಮಾಡ್ತಾರೆ, ನಿಮ್ಮ ಲೈಫ್ನ ಇಂಪ್ರೂವ್ ಮಾಡ್ತಾ ಇದ್ದಾರೆ, ನಿಮ್ಮ ಲೈಫ್ನ ಒಂದು ಫೋಕಸ್ ತರ್ತಾ ಇದ್ದಾರೆ, ಮೋಟಿವೇಟ್ ಮಾಡ್ತಾ ಇದ್ದಾರೆ, ಎನ್ಕರೇಜ್ ಮಾಡ್ತಾ ಇದ್ದಾರೆ. ಸೊ ಬೇಸಿಕ್ಲಿ ಅವ್ರ ಜೊತೆ ನೀವು ಮಾತಾಡುವಾಗ ನಿಮಗೂ ಕೂಡ ಉತ್ತೇಜನ ಬರುತ್ತೆ ಹಾಗೂ ನಿಮಗೆ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ. ಇದೆಲ್ಲ ಏನಾಗ್ತದೆ ಅಂದರೆ ಈ ವ್ಯಕ್ತಿ ನಿಮ್ಮ ಲೈಫ್ನ ಇನ್ನೂ ಒಂದು ಕ್ವಾಲಿಟಿ ಎನರ್ಜಿಗೆ ತರ್ತಾ ಇದ್ದಾರೆ. ಇವ್ರನ್ನ ನಾವು ಎನರ್ಜಿ ಬೂಸ್ಟಿಂಗ್ ಪೀಪಲ್ ಅಂತ ಹೇಳ್ತೀವಿ. ಇವ್ರನ್ನ ಮೀಟ್ ಮಾಡಿದ ತಕ್ಷಣ ಬಹಳ ಖುಷಿಯಲ್ಲಿರ್ತೀರ ಹಾಗೂ ಇದು ಕನ್ಸಿಸ್ಟೆಂಟ್ ಆಗಿರುತ್ತೆ. ಒಂದು ದಿನನೋ 2 ದಿನದ ವಿಷಯ ಅಲ್ಲ, ಇಟ್ ವಿಲ್ ಬಿ ಆಲ್ವೇಸ್ ದೇರ್. ಎರಡನೇದು ಏನಾಗುತ್ತೆ ಅಂದರೆ ನ್ಯೂಟ್ರಲೈಸಸ್ ಅಂತ ಹೇಳ್ತೀವಿ. ಜಸ್ಟ್ ಬ್ಯಾಲೆನ್ಸ್ಡ್ ಎನರ್ಜಿ ಕೊಡುವಂಥವ್ರು. ಅಂದರೆ ಅವ್ರನ್ನ ಮೀಟ್ ಮಾಡಿದಾಗ ಒಂಥರ ಈಗ ಮೊಸರನ್ನ ಅಂತ ಹೇಳ್ತೀವಲ್ಲ, ಮೊಸರನ್ನ ದೇಹಕ್ಕೆ ಒಳ್ಳೆಯದೇನೆ, ಆದರೆ ಅದನ್ನ ನಾವು ದಿನ ತಿನ್ನೋಕ್ಕಾಗಲ್ಲ. ಬಿಕಾಸ್ ಇಂಥ ವ್ಯಕ್ತಿಗಳು ಹೇಗಿರ್ತಾರೆ, ಇಟ್ ಇಸ್ ಜಸ್ಟ್ ಲೈಕ್ ಸ್ಟ್ಯಾಗ್ನೇಷನ್ ಅಂತ ಕೂಡ ಹೇಳ್ಬೋದು. ಒಂದು ಮಟ್ಟಕ್ಕೆ ಅವರ ಜೊತೆ ಇದ್ದಾಗ ನೀವು ಆ ಗ್ರೋತ್ ಪರ್ಸ್ಪೆಕ್ಟಿವ್ನ ನೋಡೋಕ್ಕಾಗಲ್ಲ. ಒಂದು ಟೈಮ್ನಲ್ಲಿ ಆ ರಿಲೇಷನ್ಶಿಪ್ನಲ್ಲಿ ಏನೂ ಇಲ್ಲ ಅನ್ನುವಂಥ ಒಂದು ಫೀಲ್ ಬಂದ್ಬಿಡುತ್ತೆ. ಈಗ ಹೋಗಬೇಕು ಅಂತ ಹೋಗೋದು, ಮಾಡಬೇಕು ಅನ್ನೋ ಹಾಗೆ ಮಾಡೋದಲ್ಲ. ಇಬ್ರಿಗೂ ಆ ಎಕ್ಸೈಟ್ಮೆಂಟ್ ಆ ರಿಲೇಷನ್ಶಿಪ್ನಲ್ಲಿ ಇಲ್ಲ ಅಂದಾಗ ದಟ್ ಈಸ್ ಕಾಲ್ಡ್ ಬ್ಯಾಲೆನ್ಸ್ಡ್ ನ್ಯೂಟ್ರಲೈಸ್ಡ್ ಎನರ್ಜಿ. ಅಂದರೆ ಅಲ್ಲಿ ಲಾಸು ಆಗ್ತಾಯಿಲ್ಲ, ಹಾಗೆ ಲಾಭನೂ ಕೂಡ ಆಗ್ತಾಯಿಲ್ಲ. ಇದರಿಂದ ಯಾರೂ ಕೂಡ ಬೆಳೀತಾ ಇಲ್ಲ. ಇಬ್ಬರ ಎನರ್ಜಿ ಹೇಗಿದೆ ಅಂದರೆ ನೋ ಒನ್ ಇಸ್ ಗ್ರೋಯಿಂಗ್ ದೇರ್. ಓಕೆ, 3ನೇ ಕ್ಯಾಟಗರಿ ಏನಾಗುತ್ತೆ ಅಂದರೆ ಡ್ರೈನರ್ಸ್ ಅಂತ ಹೇಳ್ತೀವಿ. ಈ ವ್ಯಕ್ತಿ ನಿಮ್ಮ ಲೈಫ್ಗೆ ತಲೆನೋವು ತರ್ತಾ ಇದ್ದಾರೆ ಅಥವಾ ಆ್ಯಂಗ್ಸೈಟಿ ತರ್ತಾ ಇದ್ದಾರೆ, ಪೇಯ್ನ್ ತರ್ತಾ ಇದ್ದಾರೆ. ಇವ್ರ ಜೊತೆ ಮಾತಾಡಿದಾಗ ನಿಮಗೆ ಬೇಜಾರಾಗ್ತಾಯಿದೆ, ಯಾಕಾದರೂ ಇವ್ರಿಗೆ ಕಾಲ್ ಮಾಡೋದ್ನೋ, ಯಾಕಾದರೂ ಇವ್ರ ಜೊತೆ ನಾನು ಮಾತಾಡೋದ್ನೋ, ಜಗಳಗಳು ಜಾಸ್ತಿ ಆಗೋದು, ಇದೆಲ್ಲ ನೀವು ಆ ರಿಲೇಷನ್ಶಿಪ್ನಲ್ಲಿ ವ್ಯಕ್ತಿ ಜೊತೆ ನೋಡ್ತಾ ಇದ್ದೀರಾ ಅಂದಾಗ ಇಟ್ಸ್ ನಾಟ್ ಅ ಗುಡ್ ಥಿಂಗ್ ಫಾರ್ ಯು. ಬಿಕಾಸ್ ನಿಮ್ಮ ಮೆಂಟಲ್ ಹೆಲ್ತ್ಗೆ ಈ ವ್ಯಕ್ತಿ ಒಂದು ಪ್ರಾಬ್ಲಮ್ಯಾಟಿಕ್ ಪರ್ಸನ್ ಆಗಿಬಿಡ್ತಾರೆ. ಈ 3 ಕ್ಯಾಟಗರೀಲಿ ನೀವಿವಾಗ ಕನ್ಫ್ಯೂಸ್ಡ್ ಆಗಿರುವಂಥ ವ್ಯಕ್ತಿಯನ್ನು ಯಾವ ಕ್ಯಾಟಗರಿಗೆ ಹಾಕ್ತೀರಾ, ನಿಮಗೆ ಅಲ್ಲೇ ಉತ್ತರ ಸಿಗುತ್ತೆ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರಬೇಕಾ ಬೇಡವಾ ಅಂತ. ಸೊ ಕಮೆಂಟ್ ಮಾಡಿ, ಈ ವ್ಯಕ್ತಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅವ್ರು ಯಾವ ಕ್ಯಾಟಗರಿ ಅವರು, ಹಾಗೂ ನೀವೇನು ಮಾಡ್ತೀರಾ ಈ ಒಂದು ವಿಡಿಯೋನ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೂಡ ಕಮೆಂಟ್ ಮಾಡಿ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.